ನಮಸ್ಕಾರ ವೀಕ್ಷಕರೇ. ಶ್ರೀನಿವಾಸ ಕಲ್ಯಾಣ ಶ್ರೀ ವೆಂಕಟೇಶ್ವರ ಮಹಾತ್ಮೆಯ ಮುಂದುವರಿದ ಭಾಗ. ಅದನ್ನು ಕಂಡು ಸ್ಥೂಲಬತ್ತಿ ಕುಂತಲೆಯು ತೀವ್ರವೇ ಅಲ್ಲಿಂದ ಓಡಿ ಹೋಗುವ ಹವಣಿಕೆ ತಾಳಿದಳು. ಮಾಧವನು ಆಕೆಯ ಆ ಸ್ಥಿತಿಯನ್ನರಿತು ಆಗಲೇ ಮುಂದುವರಿದು ಹೋಗಿ ಸ್ಪರ್ಶ ಮಾಡುವ ಮೊದಲೇ ಅವನಿಗೆ ಅವನ ತಾಯಿ, ತಂದೆ, ಅಜ್ಜಿಯರ ಆಣೆಯನ್ನಿಟ್ಟಳು. ದೀರ್ಘಸ್ವರದಿಂದ ಆಕ್ರೋಶ ಮಾಡಿದಳು, ಶಂಖವಾದ್ಯ ಮಾಡಿದಳು. ಇಷ್ಟಾದರೂ ಮುಂದಿನ ವಿಚಾರ ಮಾಡದೆ ಆ ಮಾಧವನು ತನ್ನ ವಿಕಾರದಿಂದ ಉದ್ಭೂತವಾದ ಬಲವಂತಿಕೆಯಿಂದ ಆ ಕುಂತಲೆಯನ್ನು ಹಿಡಿದು ಬಿಗಿದಪ್ಪಿ ತನ್ನ ಪರಿಶುದ್ಧ ಬ್ರಾಹ್ಮಣತ್ವದಿಂದ ದೂರಾದನು. ಸುರತಾನಂತರದಲ್ಲಿ ಆ ಕುಂತಲೆಯು, ಎಲೈ ಮಾಧವನೇ, ಇಂದಿನಿಂದ ನೀನು ನನ್ನ ಚಾರಪತ್ವವನ್ನು ಕೈಗೊಂಡಂತಾಯಿತು. ಈ ಮೊದಲು ನೀನು ಧರಿಸಿದ ಯಜ್ಞೋಪವೀತವನ್ನು ಹರಿದು ಚೆಲ್ಲು. ಶಿರಸ್ಸಿನ ಮೇಲೆ ಶೋಭಿಸುತ್ತಿರುವ ಈ ಶಿಖೆಯನ್ನು ಕತ್ತರಿಸಿಕೊಳ್ಳು. ಹಣೆಯ ಮೇಲೆ ಗಂಧಾಕ್ಷತೆಯನ್ನು ತೆಗೆದುಬಿಡು. ಬ್ರಾಹ್ಮಣನೆಂದು ಹೇಳಿಕೊಳ್ಳಬೇಡ. ಚಾಂಡಾಲರು ಸ್ವೀಕರಿಸುವ ಗೋಮಾಂಸದ ರುಚಿ ನೋಡು. ಹರಿಪಾದೋದಕವನ್ನು ಮರೆತು ಈಗಲೇ ಸುರೆಯನ್ನು ಸೇವನೆ ಮಾಡು. ಇಷ್ಟೆಲ್ಲವೂ ನಿನ್ನಿಂದ ಮಾಡಲ್ಪಟ್ಟರೆ ನೀನು ನಮ್ಮ ಬಳಕೆಯುಳ್ಳವನಾಗುವಿ ಎಂದು ಅವನಿಗೆ ಒತ್ತಾಯಪಡಿಸಿ ಹೇಳಹತ್ತಿದಳು. ಮಾಧವನು ತನ್ನ ಉಪಪತ್ನಿಯ ಎಲ್ಲ ಮಾತುಗಳನ್ನು ಕೇಳಿ ಪ್ರಾರಬ್ಧ ಪ್ರೇರಿತನಾಗಿ ಆಕೆಯ ಎಲ್ಲ ಕೌಲುಗಳನ್ನು ಒಪ್ಪಿಕೊಂಡು ಆಗಲೇ ಚಾಂಡಾಲರ ಎಲ್ಲ ಆಚರಣೆ ಕ್ರಿಯೆಗಳನ್ನು ಕೈಗೊಂಡನು. ತರುವಾಯ ಕುಂತಲೆಯಿಂದ ಕೂಡಿಕೊಂಡು ಅಲ್ಲಿಂದ ಹೊರಟು ಕೃಷ್ಣವೇಣಿ ಎಂಬ ನದಿ ತೀರದ ಒಂದು ಗ್ರಾಮಕ್ಕೆ ಬಂದಿಳಿದನು. ಅಲ್ಲಿಯೇ ಮುಂದೆ 12 ವರ್ಷ ಪರ್ಯಂತವೂ ಆಕೆಯನ್ನು ಕೂಡಿಕೊಂಡು ಕಾಲಕ್ಷೇಪ ನಡೆಸಿದನು. ಮುಂದೆ ಅನಿತ್ಯ ದೇಹಧಾರಿಯಾದ ಆ ಕುಂತಲೆಯು ರೋಗಪೀಡಿತಳಾಗಿ ಅಲ್ಲಿಯೇ ಮರಣ ಹೊಂದಿದಳು. ಜನಕರಾಜನೇ, ಆಗ ಕುಂತಲೆ ವಿರಹಿತ ಮಾಧವನಿಗೆ ದುಃಖಾತಿರೇಕವಾಯಿತು. ಕೆಲ ಕಾಲದ ಹಿಂದೆ ಬ್ರಹ್ಮ ತೇಜಸ್ಸಿನಿಂದ ಶೋಭಿಸುತ್ತಿದ್ದ ಆ ಮಾಧವನ ಮುಖಕಳೆಯು ಚಾಂಡಾಲ ವರ್ತನೆಯಿಂದ ಎಲ್ಲವೂ ಕುಂದಿ ಹೋಗಿ ಅವನ ಮುರಿಯು ಹುಚ್ಚರ ಸ್ವರೂಪವನ್ನು ಸ್ಫುಟಿಸುತ್ತಿತ್ತು. ಅಷ್ಟೇ ಏಕೆ, ಕುಂತಲೆಯು ಸತ್ತ ಮೇಲಂತೂ ಅವನು ನಿಜವಾಗಿಯೂ ಹುಚ್ಚನೇ ಆಗಿಬಿಟ್ಟನು. ಆ ಉನ್ಮಾದದಲ್ಲಿಯೇ ಅವನು ಇಡೀ ಭರತಖಂಡವನ್ನು ಸುತ್ತಾಡಿ ಕಡೆಗೆ ಒಂದು ಸ್ಥಾನದಲ್ಲಿ ನಿರ್ಗತಿಕ ಸ್ಥಿತಿಯಲ್ಲಿ ಬಿದ್ದುಕೊಂಡನು. ಆ ಕಾಲಕ್ಕೆ ಉತ್ತರ ದೇಶದಲ್ಲಿಯ ಕೆಲವು ರಾಜರು ವರಾಹಮೂರ್ತಿ ಯಾತ್ರೆಗೆಂದು ದಕ್ಷಿಣ ದಿಕ್ಕಿಗಿರುವ ವೆಂಕಟಾಚಲಕ್ಕೆ ಒಳ್ಳೆ ಸಡಗರದಿಂದ ಹೋಗುತ್ತಿದ್ದರು. ಅವರು ಹೋಗುವ ಮಾರ್ಗವನ್ನು ಮಾಧವನು ಇದ್ದಿರುವ ಸ್ಥಾನಕ್ಕೆ ಹೊಂದಿ ಇದ್ದಿತು. ಯಾತ್ರೆಗೆ ಹೋಗುತ್ತಿರುವ ಅವರನ್ನು ಕಂಡು ಮಾಧವನು ತಾನೂ ಅವರ ಬೆಂಬತ್ತಿ ನಡೆದನು. ಮಾರ್ಗದಲ್ಲಿ ಆ ಯಾತ್ರಿಕರು ಇಳಿದಲ್ಲಿ ಅವನೂ ಇಳಿಯುವನು. ಅವರು ಭೋಜನ ಮಾಡಿ ಚೆಲ್ಲಿದ ಎಂಜಲುಗಳನ್ನು ಅವನು ಭಕ್ಷಿಸುವನು. ಹೀಗೆ ಕೆಲದಿನ ಅವರೊಡನೆ ಹಾದಿ ನಡೆದು ಆ ಬ್ರಾಹ್ಮಣನು ದೈವಯೋಗದಿಂದ ಶೇಷಾಚಲಕ್ಕೆ ಬಂದನು. ಯಾತ್ರಾರ್ಥವಾಗಿ ಬಂದ ರಾಜರು ಅಲ್ಲಿಯ ಕಪಿಲ ತೀರ್ಥದಲ್ಲಿ ಸ್ನಾನ ದಾನ ಮುಂಡನಗಳನ್ನು ಆಚರಿಸಿ ಮುಂದೆ ವೆಂಕಟಗಿರಿಯನ್ನೇರಿ ಹೋಗುವವರಿದ್ದರು. ಆ ದಿನ ಕಪಿಲ ತೀರ್ಥದಲ್ಲಿ ರಾಜರು ಪಿತೃಗಳಿಗೆ ಪಿಂಡೋದಕ ನೀಡಿದರು. ಅವರೊಡನೆ ಇದ್ದ ಮಾಧವನಿಗೆ ರಾಜರು ಮಾಡಿದಂತೆ ಮಾಡುವ ಯೋಗ್ಯತೆ ಇಲ್ಲದ್ದರಿಂದ ಮಣ್ಣಿನ ಪಿಂಡಗಳನ್ನೇ ಮಾಡಿ ತನ್ನ ಪಿತೃಗಳಿಗೆ ಭಕ್ತಿಯಿಂದ ಕೊಟ್ಟನು. ಅದರಿಂದ ಅವನು ನಿಷ್ಪಾಪಿಯಾದನು. ಆದ್ದರಿಂದ ಮಾನವನು ಭಕ್ತಿಯಿಂದ ತೀರ್ಥ ಸ್ನಾನ ಮಾಡಿ ಪಿತೃಶ್ರಾದ್ದ ಪಿಂಡದಾನ ಮುಂತಾದ ಕರ್ಮಗಳನ್ನು ಆಚರಿಸಿದರೆ ಅವನಿಗೆ ಮೋಕ್ಷ ಪ್ರಾಪ್ತಿಯಾಗುವುದು. ರಾಜ, ಪುರುಷೋತ್ತಮನ ಕ್ಷೇತ್ರದಲ್ಲಿ ಇರುವ ತೀರ್ಥದ ಪುಣ್ಯ ಪ್ರಭಾವವು ಅವರ್ಣೀಯವಾದದ್ದು. ಮೃತ್ತಿಕೆಯ ಪಿಂಡಗಳನ್ನು ಮಾಡಿ ಪಿತೃಗಳಿಗೆ ಅರ್ಪಿಸಿದ್ದರಿಂದ ಮಾಧವನ ಪಿತೃಗಳು ವಿಷ್ಣುವಿನ ಆಜ್ಞೆಯಿಂದ ಮುಕ್ತಿಯನ್ನು ಹೊಂದಿದರು. ಮರುದಿನ ಬೆಳಗಿನಲ್ಲಿ ಯಾತ್ರಾರ್ಥಿಯಾಗಿ ಬಂದ ರಾಜರುಗಳು ಮತ್ತೆ ಆ ಕಪಿಲ ತೀರ್ಥದಲ್ಲಿ ಸ್ನಾನ ಮಾಡಿ ವೈಕುಂಠಗಿರಿಯನ್ನು ಆರೋಹಿಸಿದರು. ಅವರನ್ನನುಸರಿಸಿದ ಮಾಧವನು ಆ ಗಿರಿಯನ್ನೇರಿದನು. ಆ ಪರ್ವತ ಸ್ಪರ್ಶದಿಂದ ಅಂತ್ಯಜನ್ನೊಳಗೊಂಡಿದ್ದ ಮಾಧವನ ಪಾಪವೆಲ್ಲ ದಗ್ಧವಾಗಿ ಹೋಯಿತು. ನೊಣ ತಿಂದವನಿಗೆ ವಾಂತಿಯಾಗುವಂತೆ ವೃಷಭಾಚಲವನ್ನೇರಿದ ಮಾಧವನ ಶರೀರದಿಂದ ಉತ್ಪನ್ನವಾದ ಅಗ್ನಿಯು ಅಭಕ್ಷ್ಯ ಭಕ್ಷಣಾದಿಗಳನ್ನು ಮಾಡಿ ಹೊಂದಿದ್ದ ಅವನ ಪಾಪಗಳೆಲ್ಲವನ್ನೂ ಸುಟ್ಟುಬಿಟ್ಟಿತು. ಅವನ ಪಾಪದ ದುರ್ಗಂಧ ಹೊಡೆದ ಹೊಗೆಯು ದೇವತೆಗಳು ಬಲು ಬೇಜಾರುಗೊಳಿಸಿತು. ದೇವತೆಗಳನ್ನು ಬಲು ಬೇಜಾರುಗೊಳಿಸಿತು. ಆಗಲೇ ಬ್ರಹ್ಮರುದ್ರಾದಿ ದೇವತೆಗಳು ವಿಮಾನದಿಂದ ಆ ಮಾಧವನು ಇಳಿದಲ್ಲಿಗೆ ಬಂದಿಳಿದರು. ರಾಜ, ಆ ದೇವತೆಗಳು ಮಾಧವನ ಸ್ಥಿತಿಯನ್ನು, ಅವನ ಚರಿತ್ರೆಯನ್ನು ಅವಲೋಕಿಸಿ ಅವನ ಮೇಲೆ ಹೂಮಳೆ ಸುರಿಸಿದರು. ಬ್ರಹ್ಮನು ವಿಮಾನದಿಂದ ಇಳಿದು ಮಾಧವನ ಪಾಪಗಳನ್ನೆಲ್ಲಾ ಕಳೆದು ಉದ್ಧರಿಸಿದನು. ಆತನ ಮಸ್ತಕವನ್ನು ಪ್ರೀತಿಯಿಂದ ಆಘ್ರಾಣಿಸಿದನು. ಹಾಗೂ ಅವನು ಮಾಧವನನ್ನು ಕುರಿತು, ಎಲೈ ಮಾಧವ, ಬ್ರಾಹ್ಮಣ, ನೀನು ಪ್ರಾಪರಹಿತನಾದಿ. ಇನ್ನು ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡು. ನಂತರ ವರಾಹಮೂರ್ತಿಗೆ ನಮಸ್ಕರಿಸಿ ದೇಹವನ್ನು ಬಿಟ್ಟುಬಿಡು. ಮುಂದಿನ ನಿನ್ನ ಜನ್ಮವು ಪಾಂಡವರ ದೌಹಿತ್ರ ಕುಲದಲ್ಲಿ ಉಂಟಾಗುವುದು. ಆಗ ರಾಜನಾದ ನೀನು ರಾಜ್ಯಪಾಲನೆಯನ್ನು ಮಾಡಿ ಒಳ್ಳೆ ಕೀರ್ತಿಯನ್ನು ಸಂಪಾದಿಸುವಿ. ಮತ್ತು ಈ ಪರ್ವತದ ದಕ್ಷಿಣಕ್ಕೆ ನಾರಾಯಣಾಪುರ ಇರುವುದು. ಅಲ್ಲಿ ಆಗ ಸುಧರ್ಮನೆಂಬ ರಾಜನಾಳುವನು. ನೀನು ಅವನ ಮಗನಾಗಿ ಜನಿಸುವಿ. ಆಕಾಶರಾಜನೆಂಬ ಹೆಸರಿನಿಂದ ತೋಂಡ ದೇಶಕ್ಕೆ ಅರಸನಾಗುವಿ. ಜಗನ್ಮಾತಿ ಮಹಾಲಕ್ಷ್ಮಿಯು ನಿನ್ನ ಪುತ್ರಿಯಾಗಿ ಜನಿಸುವಳು. ಜಗತ್ಪತಿಯಾದ ಶ್ರೀ ವಿಷ್ಣುವು ನಿನ್ನ ಅಳಿಯನಾಗುವನು. ಅನಂತರ ನೀನು ವೈಕುಂಠಕ್ಕೆ ಬರುವಿ.
ಈ ಪ್ರಕಾರ ಚತುರ್ಮುಖ ಬ್ರಹ್ಮನು ಆ ಮಾಧವನಿಗೆ ಪ್ರತಿಮವಾದ ವರವನ್ನು ಕೊಟ್ಟನು ಹಾಗೂ ಪರ್ವತಕ್ಕೆ ವೆಂಕಟಾಚಲ ಎಂಬ ಹೆಸರನ್ನು ಇಟ್ಟನು. ರಾಜ ವೇಂ ಅಂದರೆ ಪಾಪವನ್ನು, ಕಟತೆ ಎಂದರೆ ದಗ್ಧಗೊಳಿಸುವ ಸಾಮರ್ಥ್ಯವಿರುವುದರಿಂದ ದೇವತೆಗಳೆಲ್ಲರೂ ಆ ಗಿರಿಯನ್ನು ವೆಂಕಟಾದ್ರಿ, ವೆಂಕಟಗಿರಿ, ವೆಂಕಟಾಚಲ ಎಂದು ಸಂಬೋಧಿಸಹತ್ತಿದರು. ಅಂದಿನಿಂದ ಆ ವೆಂಕಟಾಚಲವು ಈ ಲೋಕದಲ್ಲಿ ಪ್ರಸಿದ್ಧಿಯುಳ್ಳದ್ದಾಯಿತು. ಎಲೆ ಜನಕರಾಜನೇ, ನಿತ್ಯವೂ ಪ್ರಾತಃಕಾಲದಲ್ಲಿ ವೆಂಕಟಾಚಲವನ್ನು ಸ್ಮರಣೆ ಮಾಡುವವನ ಪುಣ್ಯ ಫಲವೆಂತಿರುವುದೆಂಬುದನ್ನು ಇದ್ದಂತೆ ಹೇಳುವೆನು ಕೇಳು. ಆ ವೆಂಕಟಾಚಲ ಸ್ಮರಣ ಮಾತ್ರದಿಂದ ಸಾವಿರಾರು ಮಹಾಯಾತ್ರೆಯ ಫಲ ಲಭಿಸುವವು ಎಂದು ಹೇಳಿ ಶತಾನಂದನು, ಜನಕರಾಜ, ಈ ಐತಿಹ್ಯವನ್ನು ನಾನು ಗೌತಮ ಋಷಿವರ್ಯರಿಂದ ತಿಳಿದುಕೊಂಡೆನು. ಪುಣ್ಯಪ್ರದವೂ ಪರಮ ಕಲ್ಯಾಣದಾಯಕವೂ ಆಗಿರುವ ಈ ಇತಿಹಾಸ ಶ್ರವಣದಿಂದ ಶುಭಮಂಗಲವೂ ಪ್ರಾಪ್ತವಾಗುವುದು ಎಂದು ಈ ಪ್ರಕಾರ ಶತಾನಂದ ಋಷಿವರ್ಯರು ಯುಗಯುಗಾಂತರಗಳಲ್ಲಿ ವೆಂಕಟಗಿರಿಗಿದ್ದ ಮಹತ್ವವನ್ನು ಜನಕರಾಜನಿಗೆ ತಿಳಿ ಹೇಳಿದರು. ಇತಿ ಶ್ರೀ ವೆಂಕಟೇಶ ಮಹಾತ್ಮೆ ಪ್ರಥಮೋಧ್ಯಾಯ. ಕೇಳಿದ್ರಲ್ಲ ಫ್ರೆಂಡ್ಸ್, ನಮ್ಮ ಶ್ರೋತೃಗಳೆಲ್ಲರೂ ಮೊದಲನೇ ಅಧ್ಯಾಯ ಕೇಳಿದ್ರಿ ಅನ್ಕೋತೀನಿ. ಹೀಗೆ ದಿನ ನಿಮ್ಗೆ ಒಂದೊಂದು ಅಧ್ಯಾಯವನ್ನ ನಿಮ್ ಮುಂದೆ ತರ್ತಾ ಹೋಗ್ತೀನಿ. ಸಪೋರ್ಟ್ ಮಾಡ್ತಾ ಹೋಗಿ. ಹಾಗೆ ನಿಮ್ಮ ಅನಿಸಿಕೆಗಳೇನಾದ್ರೂ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮೊದಲೇ ಹೇಳಿದ ಹಾಗೆ ಶ್ರೀಹರಿಯು ಸ್ವಾಮಿ ವೆಂಕಟೇಶ್ವರನು ನಿಮ್ಮೆಲ್ರಿಗೂ ಒಳ್ಳೇದ್ ಮಾಡ್ಲಿ, ಅವನ ಕೃಪಾಶೀರ್ವಾದ ಸದಾ ಎಲ್ಲರ ಮೇಲೂ ಇರ್ಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.